ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬೆಂಗಳೂರಿನಲ್ಲಿ 25,000ಕ್ಕೂ ಹೆಚ್ಚಿನ ಪಿಜಿಗಳಿದಾವೆ. ಇಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ, ಏನಾದ್ರೂ ಪ್ರಕರಣಗಳು ಸಂಭವಿಸಿದ್ರೆ, ಯಾಕಂದ್ರೆ ಪಿಜಿನಲ್ಲಿ ಇರೋರೆಲ್ಲ ಬೆಂಗಳೂರಿನಿಂದ ಆಚೆ ಬಂದವರು, ಸ್ಪೆಷಲಿ ಹೊರ ರಾಜ್ಯಗಳಿಂದ ಬಂದಂತವ್ರು ಹೆಚ್ಚಾಗಿರ್ತಾರೆ. ಹೀಗಾಗಿ ಯಾವುದಾದ್ರೂ ಕ್ರೈಮ್ಗಳು ಸಂಭವಿಸಿದ್ರೆ ಅಥವಾ ಅವ್ರಗಳಿಗೆ ಏನಾದ್ರೂ ತೊಂದರೆಗಳಾದ್ರೆ ಅದನ್ನ ನಿರ್ವಹಿಸೋದಕ್ಕೆ ಆ ಪಿಜಿ ಮಾಲೀಕರಿಂದ ಜೊತೆಗೆ ಪೊಲೀಸರಿಂದನೂ ಕೂಡ ಕಷ್ಟ ಆಗಿರುತ್ತೆ. ಹೀಗಾಗಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಪಿಜಿ ಅಸೋಸಿಯೇಷನ್ ಅವರು ಹೊಸ ಪ್ಲಾನ್ ಅನ್ನ ರೂಪಿಸಿದಾರಂತೆ. ಮತ್ತಷ್ಟು ಸ್ಮಾರ್ಟ್ ಪಿಜಿಗಳನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಪಿಜಿ ಅಸೋಸಿಯೇಷನ್ ಅವರು. ಇದಕ್ಕೆ ಕಾರಣ ಪೊಲೀಸರು ಕೂಡ ಒಂದಷ್ಟು ಮಾರ್ಗಸೂಚಿಗಳನ್ನ ಕೊಟ್ಟಿದ್ರು ಪಿಜಿ ಓನರ್ಸ್ ಗಳಿಗೆ. ಹೀಗಾಗಿ ಈ ಒಂದು ಮೀಟಿಂಗ್ ಅನ್ನ ಮಾಡಿ ಅಥವಾ ಒಂದು ಸಭೆಯನ್ನ ಕರೆದು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರಂತೆ. ಹಾಗಾದ್ರೆ ಆ ಹೊಸ ಯೋಜನೆ ಏನು ಪ್ಲಾನ್ ಮಾಡಿದ್ದಾರೆ ಪಿಜಿ ಅಸೋಸಿಯೇಷನ್ ಅವರು, ಯಾವ ರೀತಿ ಸಹಾಯ ಆಗುತ್ತೆ ಪೊಲೀಸರಿಗೆ ಇದರಿಂದ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಪಿಜಿಗಳು ಇನ್ಮುಂದೆ ಮತ್ತಷ್ಟು ಸ್ಮಾರ್ಟ್ ಆಗಲಿವೆ. ಪಿಜಿಗಳಿಗೆ ಪೊಲೀಸ್ ಇಲಾಖೆಯಿಂದ ಹೊಸ ಮಾರ್ಗಸೂಚಿ ಪ್ರಕಟಿಸುತ್ತಿದ್ದಂತೆ ಪಿಜಿ ಅಸೋಸಿಯೇಷನ್ ಹೊಸ ನಿರ್ಧಾರಕ್ಕೆ ಬಂದಿದೆ. ಪೊಲೀಸರಿಗೆ ನೆರವಾಗಲು ಹಾಗೂ ಪಿಜಿಯಲ್ಲಿದ್ದವರ ಸುರಕ್ಷತೆಗೆ ಐಡಿ ಕಾರ್ಡ್ ವ್ಯವಸ್ಥೆಯನ್ನ ಜಾರಿ ಮಾಡಲು ಮುಂದಾಗಿದೆ. ಬೆಂಗಳೂರಿನಲ್ಲಿ ಅಪರಾಧ ಚಟುವಟಿಕೆಗಳನ್ನ ತಡೆಗಟ್ಟಲು ಹಾಗೂ ಪಿಜಿ ನಿವಾಸಿಗಳ ಸುರಕ್ಷತೆ ಭದ್ರತೆಯ ವಿಚಾರಕ್ಕೆ ಪೊಲೀಸ್ ಇಲಾಖೆಯಿಂದ ಹೊಸ ಮಾರ್ಗಸೂಚಿ ಪ್ರಕಟ ಮಾಡಲಾಗಿತ್ತು. ಇದೀಗ ಪೊಲೀಸರಿಗೆ ಸಹಾಯವಾಗಲು ಪಿಜಿ ಅಸೋಸಿಯೇಷನ್ ಮತ್ತಷ್ಟು ಸ್ಮಾರ್ಟ್ ಪ್ಲಾನ್ ಮಾಡಿದೆ. ಇನ್ಮುಂದೆ ಪಿಜಿಯಲ್ಲಿ ವಾಸ ಮಾಡುವವರಿಗೆ ಪಿಜಿ ಅಡ್ಮಿಷನ್ ಐಡಿ ಕಾರ್ಡ್ ನೀಡಲು ಚಿಂತನೆ ನಡೆಸುತ್ತಿದೆ. ಜೊತೆಗೆ ಫ್ಯಾಮಿಲಿ ಹಾಗೂ ಸ್ನೇಹಿತರ ಫೋನ್ ನಂಬರ್ ಗಳನ್ನ ಸಹ ಸಂಗ್ರಹಿಸಿಕೊಳ್ಳಲು ಮುಂದಾಗಿದೆ. ನಗರದಲ್ಲಿ 25,000ಕ್ಕೂ ಅಧಿಕ ಪಿಜಿಗಳಿವೆ. ಪಾಲಿಕೆ, ಬೆಸ್ಕಾಂ, ಜಲಮಂಡಳಿ ಪ್ರಕಾರ 50,000ಕ್ಕೂ ಅಧಿಕ ಪಿಜಿಗಳಿವೆ. ಇನ್ನು ಪೊಲೀಸರ ತನಿಖೆ ಹಾಗೂ ಪಿಜಿ ವಾಸಿಗಳ ಸುರಕ್ಷತೆಯ ನಿಟ್ಟಿನಲ್ಲಿ ಆಯಾ ಪಿಜಿಗಳಲ್ಲಿ ಅಡ್ಮಿಷನ್ ಐಡಿ ಕಾರ್ಡ್ ವಿತರಿಸಿ ಅದನ್ನ ಪ್ರತಿ ತಿಂಗಳಿಗೊಮ್ಮೆ ರಿನ್ಯೂವಲ್ ಮಾಡೋಕೆ ಪಿಜಿ ಅಸೋಸಿಯೇಷನ್ ನಿರ್ಧರಿಸಿದೆ. ಇನ್ನು ನ್ಯೂ ಪಿಜಿ ಅಸೋಸಿಯೇಷನ್ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿ ಈ ಪ್ಲಾನ್ ಅನ್ನ ಜಾರಿಗೆ ತರಲು ಸಿದ್ಧತೆ ನಡೆಸುತ್ತಿದೆ. ಪಿಜಿ ಮಾಲೀಕರ ಐಡಿ ಕಾರ್ಡ್ ಪ್ಲಾನ್ ಪೊಲೀಸರ ತನಿಖೆಗಳಿಗೆ ಮತ್ತಷ್ಟು ಸಹಾಯಕವಾಗಲಿದೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.